ಗೌರವಾನ್ವಿತ ಮಾಧ್ಯಮದ ಮಿತ್ರರನ್ನ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಹಿರಿಯ ಉಪಾಧ್ಯಕ್ಷರುಗಳಂತ ಶ್ರೀಯುತ ವೈಜನಾಥ್ ಕರ್ಪೂರ್ ಮಠ್ರವರು, ಚಾಂದ್ ಸಾಬ್ ಬಿಡಗ್ವಾಲ ಅವರು, ಅದೇ ರೀತಿ ಚಡ್ಚಣ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಾಗ್ಠಾಣ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಾಕ್ಟರ್ ಜಾಧವ್ ಅವರು, ಸಾಜಾನ್ ಮುಲ್ಲಾ ಅವರು, ಸಲೀಂ ಪಿರ್ಜಾದೆ ಅವರು, ದೇಶು ಚವ್ಹಾಣ್ ರವರು, ಸುಭಾಷ್ ಕಾಲೇಬಾಗ್ ಅವರು, ಹಿಂದಿನ ಮಹಾನಗರ ಪಾಲಿಕೆಯ ಸದಸ್ಯರಾದಂತ ರಜಾಕ್ ಕೋರ್ತಿ ಅವರು, ಸೋಮನಾಥ್ ಕತ್ನಳ್ಳಿ ಅವರು ಉಪಸ್ಥಿತರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ, ನಿನ್ನೆ ದಿವಸ ಭಾರತೀಯ ಜನತಾ ಪಕ್ಷದ ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರ ನಾಗ್ಠಾಣದ ಅಭಿವೃದ್ಧಿಯಾಗಿಲ್ಲ, ಅಲ್ಲಿಯ ಶಾಸಕರು ವಿಶೇಷ ಅನುದಾನವನ್ನು ತಂದಿಲ್ಲ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಇಷ್ಟೇ ಅಲ್ಲ, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರ ಮೇಲೂ ಅವರು ಅಹಿಂದು ನಾಯಕರೆನಿಸಿಕೊಂಡು ಕೆಲವೇ ಸಮಾಜಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಅವರಿಂದಲೂ ಅಹಿಂದು ವರ್ಗಕ್ಕೆ, ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನ ಸುಳ್ಳು ಹಾಗೂ ಖಂಡಿಸಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ. ಮೊದಲಿಗೆ ವಿಜಯಪುರ ಜಿಲ್ಲೆಯ ನಾಗ್ಠಾಣ್ ಮೀಸಲು ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಶ್ರೀಯುತ ವಿಠಲ್ ಕಟಕ್ದೊಂಡ್ ಶಾಸಕರು ವಿಶೇಷವಾದಂತ ಅನುದಾನವನ್ನು ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೂ ಇಚ್ಛಾ ಪಡ್ತಾ ಇದ್ದೀನಿ. ಆ ಭಾಗದಲ್ಲಿ ಒಬ್ಬ ಜನಪ್ರಿಯ ನಾಯಕನಾಗಿ 1999ರಲ್ಲಿ 98ರಲ್ಲಿ ಚಿಕ್ಕೋಡಿಗೆ ಏನು ಜಿಗ್ಜಿನ್ನಿ ಅವರು ಹೋದ್ರು, ಅದರ ನಂತರ ಪ್ರಭಾವಿ ಯಾವುದೇ ಒಬ್ಬ ರಾಜಕಾರಣಿ ಆ ಭಾಗದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳುದು. ಇವತ್ತು ಶ್ರೀಯುತ ರಾಜು ಆಲ್ಗೂರ್ ಅವರು ಅಲ್ಲಿ 2 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ. ಈಗ ಶ್ರೀಯುತ ವಿಠಲ್ ಕಟಕ್ದೊಂಡ್ರವರು 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಶಾಸಕರಾಗಿದ್ದಾರೆ. ಇದಕ್ಕಿಂತ ಮುಂಚೆ ಸನ್ಮಾನ್ಯ ಶ್ರೀ ಜಿಗ್ಜಿನ್ನಿ ಅವರು 3 ಬಾರಿ ಶಾಸಕರಾಗಿ 4 ಪ್ರತಿಷ್ಠಿತ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಗೃಹ ಸಚಿವರಾಗಿ, ಅಬಕಾರಿ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಕಂದಾಯ ಸಚಿವರಾಗಿ ಆ ಮತಕ್ಷೇತ್ರವನ್ನ ಪ್ರತಿನಿಧಿಸಿ ರಾಜ್ಯದ ಸಚಿವರಾಗಿ ಅವರು ಏನು ಅಭಿವೃದ್ಧಿ ಮಾಡಿದ್ರು ಅನ್ನೋದು ಅವ್ರು ಹೇಳಿಲ್ಲ. ಇರ್ಲಿ, ಇವತ್ತು ತದನಂತರ ಅವ್ರು ಹೇಳಿದಾಗೆ ತಮ್ಮ ಮಿತ್ರ ಪಕ್ಷ JDS ದಿಂದ RK ರಾಠೋಡ್ ರವರು, ದೇವಾನಂದ್ ಚವ್ಹಾಣ್ ರವರು, ಈ ರೀತಿ ಅನೇಕ ಜನ ಶಾಸಕರು BJP ಮತ್ತು JDS ನಿಂದಲೇ ಆ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಆ ಸಂದರ್ಭದಲ್ಲಿಯೂ ಅವ್ರು ಕೆಲಸ ಮಾಡಬಹುದಾಗಿತ್ತು. ನಾನು ಹೇಳ್ತಾ ಇದ್ದೀನಿ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಸುಳ್ಳು. ಇವತ್ತು ಚಡ್ಚಣ್ ಯಾತ್ ನೀರಾವರಿ ಯೋಜನೆ ಕುರಿತು ಅವ್ರು ನಿನ್ನೆ ಮಾತನಾಡಿದ್ದಾರೆ. ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು 2013ರಿಂದ 2018ರವರೆಗೆ ಈ ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಾದ್ಮೇಲೆ ಅಲ್ಲಿ ಆ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದು ಅದಕ್ಕೆ ಚಾಲನೆ ಕೊಟ್ಟರು. ತದನಂತರ 18ರಿಂದ 23ರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಇದ್ದಾಗ ಒಂದೇ ಒಂದು ಕೆಲಸವೂ ಅವರಿಂದ ಆಗ್ಲಿಲ್ಲ. 5 ವರ್ಷ ಸಂಪೂರ್ಣ ಆ ಕಾರ್ಯಕ್ರಮ ನಿಂತೋಯ್ತು.
ಮತ್ತೆ ಇವತ್ತು ಶ್ರೀಯುತ ವಿಠಲ್ ಕಟಕ್ದೊಂಡ್ರವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಆ ಕಾಮಗಾರಿಯನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ಇನ್ನೊಂದು ಅವರು ಹೇಳಿದ್ರು, ಅಲ್ಲಿ ಕೆನಾಲ್ ಮುಖಾಂತರ ನೀರು ಹೋಗ್ತದ, ಬರೀ ಕೆನಾಲ್ಗೆ ದುಡ್ಡು ಖರ್ಚು ಮಾಡಿದಾರ, ಸ್ಟೋರೇಜ್ಗಳಿಲ್ಲ ಅಂತ ಹೇಳಿ. ನಾನು ಇವತ್ತು ಎಲ್ಲೆಲ್ಲಿ ಕೆನಾಲ್ ಮಾಡಿದಾರ, ಆ ಕೆನಾಲ್ದಲ್ಲಿ ಎಷ್ಟು ಸ್ಟೋರೇಜ್ ಇದೆ ಅನ್ನುವ ಯೋಜನಾ ವರದಿಯನ್ನ ಮತ್ತು ಈಗಾಗಲೇ ಅಲ್ಲಿ ಸ್ಟೋರೇಜ್ ಆದಂತ ನೀರನ್ನ ಬ್ಯಾರೇಜ್ ಗೇಟ್ಗಳನ್ನು ಸಹ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈ ಕಾಮಗಾರಿಗೆ ಯಾರು ಅನುದಾನವನ್ನು ಕೊಟ್ಟರು, ಯಾರು ಮುತುವರ್ಜಿ ವಹಿಸಿ ಮಾಡಿದ್ರು ಅನ್ನೋದು ಸನ್ಮಾನ್ಯ ಬಿಜೆಪಿ ಧುರೀಣರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಭೀಮಾ ನದಿಗೆ ಉಮ್ರಾಣಿ ಹತ್ರ 1.28 TMC ನೀರು ನಿಲ್ಲಿಸ್ತಕ್ಕಂತ ಸ್ಟೋರೇಜ್ ಟ್ಯಾಂಕ್ ಮಾಡಿದ್ದು ಶ್ರೀಯುತ ವಿಠಲ್ ಕಟಕ್ದೊಂಡ್ ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಅಂತೇಳಿ, ಮತ್ತು ನಮ್ಮ ಜಿಲ್ಲಾ ಸಚಿವರಾದಂತ MB ಪಾಟೀಲ್ ಸಹಕಾರದಿಂದ ಈ ರೀತಿ ಅನೇಕ ಜನಪರ ಕೆಲಸಗಳು ನಾಗ್ಠಾಣ್ ಮತಕ್ಷೇತ್ರದಲ್ಲಿ 2023ರಿಂದ ಇಲ್ಲಿವರೆಗೆ ಸುಮಾರು 600ರಿಂದ 700 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳು ಅವ್ರು ಯಾವ ಊರಾಗ ಯಾವ ಪ್ರದೇಶದೊಳಗೆ ಆಗಿಲ್ಲ ಅಂತ ಹೇಳ್ತಾರೆ. ಅದರ ಸಂಪೂರ್ಣ ಯಾವ ಇಲಾಖೆಯಿಂದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ, ಎಷ್ಟು ಮೊತ್ತದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ, ಸಂಪೂರ್ಣ ವಿವರವನ್ನ ನಾವೆಲ್ಲ ನಿಮಗೆ ಒದಗಿಸಿದೆವು. ಇದು ಕೇವಲ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಒಬ್ಬರನ್ನ ತೇಜೋವಧಿ ಮಾಡೋದಕ್ಕಾಗಿ ಮಾಡ್ತಕ್ಕಂತ ಪತ್ರಿಕಾಗೋಷ್ಠಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವ್ರು ಹೇಳ್ತಾರೆ, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗ ದಲಿತರಿಗೆ ಪ್ರೋತ್ಸಾಹ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳೋದು. ನೀವು ವಿಜಯಪುರ ಜಿಲ್ಲೆಯಲ್ಲಿ 8 ಮತಕ್ಷೇತ್ರದಲ್ಲಿ ಕೇವಲ ನಾಗ್ಠಾಣ್ ಮತಕ್ಷೇತ್ರವನ್ನೇ ಯಾಕೆ ಟಾರ್ಗೆಟ್ ಆಗಿ ಮಾತಾಡ್ತಾ ಇದ್ದೀರಿ? ನೀವು ದಲಿತರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವರೊಬ್ಬ ಸಜ್ಜನ ರಾಜಕಾರಣಿ, ಮೃದು ಸ್ವಭಾವದವರು. ಅವ್ರ ಮೇಲೆ ನಾವೇನಾದ್ರೂ ಆರೋಪ ಮಾಡಿದ್ರೆ ನಮಗ್ ಪ್ರಶ್ನೆ ಮಾಡೋದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಇನ್ನುಳಿದ ಎಲ್ಲಾ ಮತಕ್ಷೇತ್ರದಲ್ಲಿ ಹಂಗಾದ್ರೆ ಅಭಿವೃದ್ಧಿ ಆಗ್ಯದ ಹೆಂಗ? ನಿಮ್ ಪ್ರಕಾರ ಕೇವಲ ನಾಗ್ಠಾಣೆ ಅಭಿವೃದ್ಧಿ ಆಗಿಲ್ಲ, ಇನ್ನುಳಿದ 7 ಮತಕ್ಷೇತ್ರ ಅಭಿವೃದ್ಧಿ ಆಗ್ಯದ ಅಂತಕ್ಕಂಥ ಭಾವನೆ ನಿಮ್ದಾಗಿತ್ತಪ್ಪ ಅಂದ್ರೆ, ಅಥವಾ ನೀವು ದಲಿತರನ್ನೇ ಟಾರ್ಗೆಟ್ ಮಾಡಿ ಮಾತಾಡುವ ಉದ್ದೇಶ ಐತೋ ಹೆಂಗ? ಇದನ್ನು ನೀವು ಸ್ಪಷ್ಟಪಡಿಸ್ಬೇಕು. ಜೊತೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಹಿಂದೂ ನಾಯಕರು ಅಂತ ಹೇಳಿ ಅವರು ಕೇವಲ ಅಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಅಷ್ಟೇ ಓಲೈಸೋ ಕೆಲಸ ಮಾಡ್ತಾರಂತ ಹೇಳ್ತಾರ. ನನಗನ್ನಿಸ್ತದ ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ ಪಕ್ಷಕ್ಕ, ಬಿಜೆಪಿ ಮುಖಂಡರಿಗೆ ನಿಮ್ಗೆ ಅಲ್ಪಸಂಖ್ಯಾತರನ್ನ ಹೆಸರು ತಗೊಳ್ಳಾರ್ದೆ ರಾಜಕೀಯ ಮಾಡೋದೇ ನಿಮ್ಗೆ ಗೊತ್ತಿಲ್ಲ. ಬರೀ ಅವ್ರನ್ನೇ ಟಾರ್ಗೆಟ್ ಮಾಡಿ ಕಿಶಂದ್ರೆ ನೀವು ಮಾತಾಡ್ತೀರಿ. ಅಲ್ಪಸಂಖ್ಯಾತರು ಹೆಚ್ಚಿನ ಜನ ಕಾಂಗ್ರೆಸ್ ಪಕ್ಷಕ್ಕ ಸಂಪೂರ್ಣ ಸಪೋರ್ಟ್ ಮಾಡಿದ್ರಿಂದಲೇ ನಮ್ಮ ಸರ್ಕಾರ ಬಂದದಂತೇಳಿ ಅವರಿಗೆ ವಿಶೇಷ ಯೋಜನೆ ಕೊಡೋದ್ರೊಳಗೆ ಏನ್ ತಪ್ಪೈತಿ? ಅದು ನಮ್ಮ ಸರ್ಕಾರ ಮಾಡ್ತೈತಿ. ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದೊಳಗೆ ಸಿದ್ದರಾಮಯ್ಯರ ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಮಾಡ್ತೇವೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟಪಡಿಸ್ತೀವಿ. ಅದ್ರ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಕೇವಲ ಒಂದೇ ಸಮಾಜಕ್ಕೆ ಮಾಡ್ತಾರ. ದಯಮಾಡಿ ಅವ್ರ ಮೇಲೆ ನೀವು ಇಂಥ ಆರೋಪ ಮಾಡಬೇಡ್ರಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜಾತ್ಯತೀತ ನಾಯಕ, ಎಲ್ಲ ಸಮಾಜವನ್ನ ತಗೊಂಡು ಹೋಗ್ತಾರ ಅಂತ ಹೇಳಿ 2023 ಅವ್ರ ನೇತೃತ್ವದ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಇಂಥ ಅದ್ಭುತವಾದಂತಹ ಬಹುಮತವನ್ನ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಅವ್ರು ಕೇವಲ ಒಂದೇ ಸಮಾಜಕ್ಕೆ, ಒಂದೇ ಧರ್ಮಕ್ಕ ಸಪೋರ್ಟ್ ಮಾಡ್ತಿದ್ರಪ್ಪ ಅಂದಿಷ್ಟು ಬಹುಮತ ಬರ್ತಿರ್ಲಿಲ್ಲ. ಅಂತ ನಾಯಕನ ಮೇಲೂ ನೀವು ಆಪಾದನೆ ಮಾಡೋದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿ, ಜೊತೆಗೆ ಶ್ರೀಯುತ MB ಪಾಟೀಲ್ ಸಾಹೇಬ್ರಿಗೂ ನೀವು ಹಿಂದೆ ನಾಗ್ಠಾಣ್ ಜಿಲ್ಲಾ ಪಂಚಾಯತಿ, ಕನ್ನೂರು ಜಿಲ್ಲಾ ಪಂಚಾಯತಿ ನಿಮ್ಮ ಹಳೆ ಮತಕ್ಷೇತ್ರ, ಆ ಭಾಗದ ಜನ ನಿಮಗ್ ಬಂದು ಎಷ್ಟೇ ಕೆಲಸ ಕಾರ್ಯಗಳನ್ನು ಹೇಳಿದ್ರು ನೀವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದೀರಿ. ಅವರು ಕೇವಲ ತಿಕೋಟ ಮತಕ್ಷೇತ್ರ, ಹಿಂದಿನ ಇವತ್ತಿನ ಬಬಲೇಶ್ವರ ಮತಕ್ಷೇತ್ರ, ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ
ತಾವೆಲ್ಲರೂ ಎಲ್ಲಾ ಪಕ್ಷದವ್ರು ಒಪ್ಕೋತಾರೆ. ಇವತ್ತು ಬಿಜಾಪುರ ಜಿಲ್ಲೆಗೆ ಏನಾದ್ರೂ ನೀರಾವರಿ ಬಂದಿತ್ತಪ್ಪ ಅಂದ್ರ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ರು ಜಲಸಂಪನ್ಮೂಲ ಮಂತ್ರಿಗಳಾಗಿ ಅವಕಾಶ ಸಿಕ್ಕಿದ್ದಕ್ಕಾಗಿ ಇಷ್ಟೊಂದು ನೀರಾವರಿ ಆಯ್ತಂತೇಳಿ ಪ್ರತಿಯೊಬ್ಬ ಜಿಲ್ಲೆಯ ರೈತ ಅವರನ್ನ ಮನೆಯೊಳಗೆ ಫೋಟೋ ಇಟ್ಟು ಪೂಜಾ ಮಾಡುವಂತ ಪರಿಸ್ಥಿತಿ ಐತಿ. ಇವತ್ತು ಅವರು ಕೈಗಾರಿಕಾ ಸಚಿವರಾದ್ಮೇಲೆ ಅನೇಕ ಕೈಗಾರಿಕೆಗಳನ್ನ ವಿಜಯಪುರಕ್ಕೆ ತರಬೇಕು ಅಂತ ಹೇಳಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನನಗೊಮ್ಮ KPCC ಅಧ್ಯಕ್ಷರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ಏನಪ್ಪ ನಿಮ್ ಎಂ.ಬಿ. ಪಾಟೀಲ್ರು ಕೈಗಾರಿಕಾ ಮಂತ್ರಿಯಾಗಿ ಹೊರದೇಶಕ್ಕೆ ಹೋಗಿಸಿಂದ್ರೆ ಎಲ್ಲಾ ಗ್ರಾಂಟ್ ಹೆಚ್ಚಿನ ಗ್ರಾಂಟ್ ನಿಮ್ ಜಿಲ್ಲೆಗೆ ತಗೊಂಡು ಹೊಂಟಿದಾರಲ್ಲಪ್ಪ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದು ಸತ್ಯ ಐತಿ. ಇವತ್ತು ಬಿಜಾಪುರ ಜಿಲ್ಲೆ ಒಳಗ ಕೈಗಾರಿಕಾ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡಬೇಕು. ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ಈ ಜಿಲ್ಲೆ ಕೇವಲ ಕೃಷಿ ಆಧಾರಿತ ಜಿಲ್ಲೆ ಅಷ್ಟೇ ಅಲ್ಲ, ಇಲ್ಲಿಯೂ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಇವತ್ತು ತಿಡಗುಂದಿ ಹತ್ರ ಸುಮಾರು 1200 ಎಕರೆ ಪ್ರದೇಶವನ್ನು ಕೈಗಾರಿಕೆಗೆ ತಗೊಂಡಿದ್ದಾರೆ. ಅದು ತಪ್ಪು ಅಂತಕ್ಕಂಥ ಭಾವನೆ ಹೇಳಿದ್ದಾರೆ. ಇವತ್ತು ಅವರು ನಾಗ್ಟಾಣ್ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ, ನಾಗ್ಟಾಣ್ ಮೀಸಲು ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ 1200 ಎಕರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯನ್ನು ಮಾಡೋದು ನೀವು ಟೀಕಾ ಮಾಡ್ತೀರಿ. ನೀವ್ ಏನ್ ಹೇಳ್ತೀರಿ? ನಾವೊಬ್ಬ ಕೃಷಿ ಪಂಡಿತ, ಕೃಷಿ ಪದವೀಧರ, ಇಂಡಸ್ಟ್ರಿಯಲಿಸ್ಟು, ಅದು ಕೃಷಿಗೆ ಯೋಗ್ಯವಾದಂತ ಭೂಮಿ ಇದೆ, ಅದನ್ನ ಮಾಡಬಾರ್ದಂತ. ನಾನು ಹಳ್ಳ ಅಂತಕ್ಕಂಥ ಪ್ರದೇಶ ಇವತ್ತು ತಿಡಗುಂದಿಗೆ ಹೋಗುವಾಗ ಏನೊಂದು ಹಳ್ಳ ಬರ್ತೈತಿ, ಅದು ಬಂಜ ಹಳ್ಳ. ಅದು ಹೋಗಿ ಮಿಂಚನಾಳ, ನಾಗ್ತಾಳ, ಅತರ್ಗ ಕೂಡ್ತದ. ಆ ಹಳ್ಳದ ಸುತ್ತಮುತ್ತಲ ನೀವು ಯಾರೇ ಒಂದು ಬೋರ್ವೆಲ್ ಹಾಕಿದ್ರು ಮಿಡಿ ಅಲ್ಲಿ ಸೀ ವಾಟರ್ ಇಲ್ಲ, ಕೈ ನೀರು ಬರ್ತೈತಿ. ಅಲ್ಲಿ ನೀವು ರೈತರಿಗೆ ಕೇಳಬಹುದು, ಯಾರು ಹೊಲದಾಗಾದ್ರು ಬೋರ್ ಇತ್ತಪ್ಪ ಅಂದ್ರೆ ಹೋಗಿ ಕುಡಿದು ಟೆಸ್ಟ್ ಮಾಡ್ಬೋದು, ಕಹಿ ನೀರು ಬರ್ತೈತಿ. ಅದನ್ನು ಭೂಮಿಗೆ ಕೊಟ್ರ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತೈತಿ. ಅಂತ ಪ್ರದೇಶವನ್ನು ಗುರುತಿಸಿ ಇದು ರೈತರಿಗೆ ಕೃಷಿಗೆ ಯೋಗ್ಯವಲ್ಲ, ಇಲ್ಲೊಂದು ಕೈಗಾರಿಕೆ ಮಾಡಬೇಕು, ಇದಕ್ಕೆ ಹತ್ಕೊಂಡೆ ರಾಷ್ಟ್ರೀಯ ಹೆದ್ದಾರಿ ಐತಿ, ಇದಕ್ಕೆ ಹತ್ಕೊಂಡೆ ರೈಲ್ವೆ ಟ್ರ್ಯಾಕ್ ಐತಿ. ಈ ಎಲ್ಲ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಕೆಲಸ ಮಾಡಿದ್ದಾರೆ. ಇದು ನಿನ್ನೆ ಕರೆದಂತ ಪತ್ರಿಕೆಗೋಷ್ಠಿ ಜಿಲ್ಲಾ ಅಧ್ಯಕ್ಷರನ್ನೇನ್ ಸಮ್ಮುಖದಲ್ಲಿ ಇಟ್ಕೊಂಡು ಅವ್ರು ಮಾಡಿದಾರೆ. ಅವ್ರು ಕೇವಲ ಟೀಕಾ ಮಾಡೋದಕ್ಕ ಅಥವಾ ಬಿಜೆಪಿ ಅವರ ಒಂದು ಸುಳ್ಳು. ಇವತ್ತು ಬಿಜೆಪಿ ಅವರು ಕೇವಲ ಜಿಲ್ಲೆಯಲ್ಲಿ ಅಟ್ಟೆ ಅಲ್ಲ, ಈ ರಾಜ್ಯದಲ್ಲಿ, ದೇಶದಲ್ಲಿ ಕೇವಲ ಒಂದು ಸುಳ್ಳನ್ನು 100 ಬಾರಿ ಹೇಳಿ ತಮ್ಮದೇ ನಿಜ ಅಂತಕ್ಕಂಥದ್ದು ಮಾಡ್ಕೋತಾರಲ್ಲ, ಆ ನಿಟ್ಟಿನೊಳಗೆ ಇವರು ಒಬ್ರು. ಈ ರೀತಿ ಒಂದು ಪತ್ರಿಕೆ ಗೋಷ್ಠಿಯನ್ನು ಮಾಡಿದ್ದಾರೆ. ಇದು ಖಂಡನೀಯ ಅಂತ ಹೇಳಿಕಿಸಿದ್ರೆ ಹೇಳಿ, ಇವತ್ತು ತಾವೇನಾದ್ರೂ ಈ ವಿಷಯಕ್ಕೆ ಸಂಬಂಧಿಸಿದಂತ ಕೇಳೋದಿದ್ರೆ ಕೇಳಬಹುದು. ಇದೇ 2023ರಿಂದ 25ರಲ್ಲಿ 2 ವರ್ಷದಲ್ಲಿ ಪ್ರತಿಯೊಂದು ಗ್ರಾಮ ವೈಸು ನಾನು ಬೇಕಂದ್ರೆ ಅದನ್ನು ಓದಿ ಹೇಳಬಹುದು. ನಿಮಗೊಂದು ಪ್ರತಿಯನ್ನು ನಾವು ಒದಗಿಸಿದೆವು. ಇಲಾಖಾವಾರು ಯಾವ ಇಲಾಖೆಯಲ್ಲಿ PWDಯಲ್ಲಿ ಎಷ್ಟಾಯ್ತು, ಪಂಚಾಯತಿ ರಾಜ್ಯ ಇಲಾಖೆಯಲ್ಲಿ ಎಷ್ಟಾಯ್ತು, ಅದೇ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟಾಯ್ತು, ಪ್ರಗತಿ ಪಥ ಯೋಜನೆಗಳಲ್ಲಿ ಎಷ್ಟಾಯ್ತು, ಜಲಸಂಪನ್ಮೂಲ ಇಲಾಖೆಯಲ್ಲಿ ಎಷ್ಟಾಯ್ತು, ಪಶುಪಾಲನಾ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ವಿಶೇಷವಾಗಿ ಕುಳಗೇರಿ ಅಭಿವೃದ್ಧಿ ಏನೂ ಆಗಿಲ್ಲ. ಜಮೀರ್ ಅವರು ಜಿಲ್ಲೆಗೆ ಬಂದು ಸುಮ್ಮನೆ ಹೋದ್ರು, ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರು. ಇವತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ನಾಗ್ಟಾಣ್ ಮತಕ್ಷೇತ್ರದಲ್ಲಿ ಮೈನಾರಿಟಿ ಫಂಡ್ 5 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ವಿಶೇಷವಾಗಿ ಕುಳಗೇರಿ ಪ್ರದೇಶಗಳನ್ನ ವಿಜಯಪುರ ನಗರದಲ್ಲಿ ಅವುಗಳಿಗೆ ಜಮೀನು ಕೊಡಿಸುವುದಾಗಿರ್ಬೋದು ಅಥವಾ ಆ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ವಿಶೇಷವಾದಂತಹ ಅನುದಾನ. ನೀವೇನು ನಿನ್ನೆ 6 ಮಹಾನಗರ ಪಾಲಿಕೆ ವಾರ್ಡ್ಗಳಲ್ಲಿ ಹೇಳ್ತಿದ್ದೀರಿ, ಜಾಡರ್ ಗಲ್ಲಿಯಲ್ಲಿ ಸುಮಾರು 1.05 ಕೋಟಿ ರೂಪಾಯಿ ಅನುದಾನ, ಬಚ್ಚಾಪುರ ರಸ್ತೆ ಅಭಿವೃದ್ಧಿ, ಪೈಲ್ವಾನ್ ಗಲ್ಲಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳ ಅಭಿವೃದ್ಧಿ, ಪೈಲ್ವಾನ್ ಗಲ್ಲಿಯಲ್ಲಿ ಮತ್ತೊಂದು 0.27 ಅಂದ್ರೆ 27 ಲಕ್ಷ ರೂಪಾಯಿಗಳ ಅಭಿವೃದ್ಧಿ,
ಕೊಂಚುಟ್ಕೇರಿ ಓಣೆಯಲ್ಲಿ 1 ಕೋಟಿ ರೂಪಾಯಿ ಯೋಜನೆ, ಕುಷ್ಠರೋಗಿ ಕಾಲನಿಯಲ್ಲಿ 1.25 ಕ್ರೋರ್ಸ್ ರೂಪಾಯಿ, ಪಶು ಆಸ್ಪತ್ರೆ ಹತ್ತಿರ ರಸ್ತೆ ಅಭಿವೃದ್ಧಿಗಾಗಿ 50 ಲಕ್ಷ. ಹೀಗೆ ಪ್ರತಿಯೊಂದು ಕೊಳಗೇರಿ ಪ್ರದೇಶಗಳಲ್ಲಿಯೂ ಸಹ ಇವತ್ತು ಮೈನಾರಿಟಿ ಫಂಡ್ ಆಗಿರ್ಬೋದು, ವಿಶೇಷ ಅನುದಾನಗಳನ್ನಾಗಿರಬಹುದು ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆ ಭಾಗದ ಶಾಸಕರು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಸುಮಾರು 150 ಕೋಟಿ ರೂಪಾಯಿ ಮಹಾನಗರ ಪಾಲಿಕೆಗೆ ಒಟ್ಟು ವಿಶೇಷವಾದಂತ ಅನುದಾನ ಮಂಜೂರಾಗಿದೆ. ಇದರಲ್ಲಿ 39 ಕೋಟಿ ರೂಪಾಯಿಗಳು ನಾಗ್ಟಾನ್ ಮತಕ್ಷೇತ್ರದ ನಗರದ ಪ್ರದೇಶದಲ್ಲಿ ಅಂದ್ರೆ ಸಿಟಿ ಕಾನ್ಸ್ಟಿಟ್ಯೂನ್ಸಿ ಹೊರತುಪಡಿಸಿ ನಾಗ್ಟಾನ್ ಕಾನ್ಸ್ಟಿಟ್ಯೂನ್ಸಿ ಮಹಾನಗರ ಪಾಲಿಕೆ ಏರಿಯಾದಲ್ಲೇ 39 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. ಇವತ್ತು 4,000 ಮನೆಗಳು ವಿಜಯಪುರ ಮಹಾನಗರ ಪಾಲಿಕೆ ಹೊಡಿ ಆದ್ರೆ ಅದರಲ್ಲಿ 1,500 ಮನೆಗಳನ್ನ ನಾಗ್ಟಾನ್ ಮತಕ್ಷೇತ್ರದ ಪ್ರದೇಶದಲ್ಲೇ ಆಗಿದಾವೆ ಅಂತಕ್ಕಂಥದ್ದನ್ನ ನಾವು ಅಂಕಿ ಅಂಶ ಸಮೇತವಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ. ದಯಮಾಡಿ ಸತ್ಯವನ್ನ ಮಾರ್ಚತಕ್ಕಂಥ ಕೆಲಸ ಮಾಡಿ ಸುಳ್ಳು ಟೀಕೆಗಳನ್ನು ಮಾಡಬೇಡ್ರಿ. ನೀವು ಏನು ಅಭಿವೃದ್ಧಿ ಮಾಡಿದ್ದೀರಿ ಭಾರತೀಯ ಜನತಾ ಪಕ್ಷದವರು ಅನ್ನೋದು ಹೇಳಿ. ನೀವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಅಧಿಕಾರಕ್ಕೆ ಬಂದರೂ ಸಹ ಬಹುಮತದಿಂದ ಬರಲಿಲ್ಲ, ವಾಮ ಮಾರ್ಗದಿಂದಲೇ ಸರ್ಕಾರ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗ್ಲಿ, ಈ ಜಿಲ್ಲೆಗಾಗ್ಲಿ, ರಾಜ್ಯಕ್ಕಾಗ್ಲಿ ಅನೇಕ ಜನಪರ ಕೆಲಸವನ್ನು ಮಾಡಿ ಜನರ ಆಶೀರ್ವಾದವನ್ನು ಪಡೆದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನೀವು ಟೀಕಾ ಮಾಡುವಾಗ ಒಂದು ಮಾತನ್ನು ಹೇಳಿದ್ರಿ, ಕೇವಲ ಗ್ಯಾರಂಟಿ ಯೋಜನೆಯಲ್ಲೇ ಮುಳುಗಿ ಹೋಗ್ಯದ ಅಂತೇಳಿ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸದೃಢವಾಗಿ ಬೆಳಿಬೇಕು, ಆಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜವಾಗಿ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿ ಯೋಜನೆಗಳನ್ನ ಆ ಒಂದು ತತ್ವದ ಅಡಿಯಲ್ಲಿ ಇವತ್ತು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಯಾರಿಗೆ ಕೃಷಿ ಭೂಮಿಗಳಿಲ್ಲ, ಯಾರಿಗೆ ಸ್ವಂತ ಉದ್ಯೋಗವಿಲ್ಲ, ಯಾರು ಪ್ರತಿದಿನ ಕೂಲಿಯನ್ನೇ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅಂತ ಒಂದು ಜನಾಂಗವನ್ನ ಗುರಿಯಾಗಿ ಇಟ್ಕೊಂಡು ಅವರು ಈ 5 ಯೋಜನೆಗಳನ್ನ ತಂದು ಅಂತ ಜನರಿಗೆ ಮೇಲೆತ್ತುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ತಾಯಂದಿರು ಈ ಏನು ಕಾಂಗ್ರೆಸ್ ಸರ್ಕಾರ ಕೊಡ್ತಕ್ಕಂಥ 2,000 ರೂಪಾಯಿ ಗ್ಯಾರಂಟಿ ಹಣ ಇದೆ, ಇದರ ಸದುಪಯೋಗವನ್ನು ಪಡ್ಕೊಂಡು ಅವರ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಇವತ್ತು ಅವರು ಮುಂದಿನ ದಿನಮಾನದಲ್ಲಿ ಭವಿಷ್ಯದಲ್ಲಿ ಆ ಕುಟುಂಬವೂ ಸಹ ಎಲ್ಲರ ಜೊತೆ ಕೂಡಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರೋದಕ್ಕೆ ಇಂಥ ಯೋಜನೆಗಳು ಸಾರ್ಥಕ ಆಗ್ತವೆ. ನೀವು ಕೇವಲ ಬಿಜೆಪಿಯವರು ಟೀಕಾ ಮಾಡ್ತಾ ಇದ್ದೀರಿ, ದುಡ್ಡಿಲ್ಲ ಅಂತ ಹೇಳಿ. ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಸಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು 50 ಲಕ್ಷ ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನ ಸುಮಾರು 1 ತಿಂಗಳಿಂದಲೇ ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ನಿಮ್ಮ ಅಧಿಕಾರಾವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದು ಹೇಳ್ಬೇಕು. ನೀವೇನು ಜಿಲ್ಲೆಯ ಮಹಾನ್ ನಾಯಕರು ವಿಜಯಪುರ ಜಿಲ್ಲೆ ಬಿಟ್ಟು ಚಿಕ್ಕೋಡಿಗೆ ಹೋಗಿಂದ ಈ ಜಿಲ್ಲೆ ನಾಯಕತ್ವದಿಂದ ಬರಗಾಲ ಹೋಯ್ತದ, ಅವ್ರ ಸಾಧನೆ ಹೇಳ್ಕೊಡ್ರಿ. ನೀವು ಸಿಗ್ಜಿನಿ ಸಾಹೇಬ್ರು ಇಂತಿಂತ ಮಂತ್ರಿ ಇದ್ದು ಇಂಥ ಕೆಲಸ ಮಾಡ್ಯಾರ, ನಾವ್ ಯಾಕೆ ಹೇಳ್ಕೊತೇವೆ ಹೆಮ್ಮೆಯಿಂದ? MB ಪಾಟೀಲ್ರಿಗೆ ಜಲಸಂಪನ್ಮೂಲ ಇಲಾಖೆ ಸಿಕ್ತು, ಇಷ್ಟು ಕೆಲಸ ಮಾಡಿದ್ರು, ಕೈಗಾರಿಕಾ ಇಲಾಖೆ ಸಿಕ್ತು, ಇಷ್ಟು ಕೆಲಸ ಮಾಡಿದ್ರು ಅಂತ ಹೇಳ್ಕೊತೇವ್. ನೀವು ಗೃಹ ಮಂತ್ರಿ ಇದ್ದಾಗ, ಅಬಕಾರಿ ಮಂತ್ರಿ ಇದ್ದಾಗ, ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ, ಕಂದಾಯ ಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ರಿ ಅದನ್ನ ಹೇಳ್ಕೊಂಡ್ ಕಿಸಿಂದ್ರೆ ನೀವು ಚರ್ಚೆ ಮಾಡ್ರಿ, ಸಾರ್ವಜನಿಕರ ಬಲಕ್ಕೆ ಹೋಗ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ